ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸುದೀಪ್ ಅವರ ಇನ್ನೊಂದು ಮುಖ ನೋಡುವಂತಹ ಅವಕಾಶ ನಿನ್ನೆ ಒದಗಿ ಬಂದಿತ್ತು. ಎಲ್ಲರೂ ಕೂಡ ಸುದೀಪ್ ಅವರನ್ನು ಸಾಫ್ಟ್ ಆಗಿ ಮತ್ತು ಬೇರೆದೇ ರೀತಿಯಲ್ಲಿ ನೋಡಿದ್ರು. ಆದರೆ ಹೇಗೆ ಸಿನಿಮಾದಲ್ಲಿ ನಟಿಸ್ತಾ ಕಿರಿಚ್ತಾರೋ ಕೂಗಾಡ್ತಾರೋ ಆ ಆರೋಗ್ಯೇಷನ್ನು ಆ ಅಗ್ರೇಷನ್ನು ಸುದೀಪ್ ಅವರ ಮುಖದಲ್ಲಿ ಸ್ಪಷ್ಟವಾಗಿ ನಿನ್ನೆ ಕಾಣಿಸ್ತು. ಅದಕ್ಕೆ ಕಾರಣವಾಗಿದ್ದು ಚೈತ್ರ ಕುಂದಾಪುರ. ಹೌದು, ಚೈತ್ರ ಕುಂದಾಪುರ ಆಸ್ಪತ್ರೆಗೆ ಹೋಗಿ ಅಲ್ಲಿ ಹೊರಗಿನ ವಿಚಾರಗಳನ್ನು ತಿಳ್ಕೊಂಡು ಬಂದು ಅದನ್ನು ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ಉಳಿದಂಥ ಸದಸ್ಯರಿಗೆ ತನ್ನದೇ ರೀತಿಯಲ್ಲಿ ಶೇರ್ ಮಾಡಿದ್ದನ್ನು ಸುದೀಪ್ ಎತ್ಕೊಳ್ತಾರೆ ಚರ್ಚೆಗೆ. ಯಾವಾಗ ಸುದೀಪ್ ಈ ವಿಚಾರವನ್ನು ಎತ್ಕೊಳ್ತಾರೋ ಆಗ ಚೈತ್ರ ಕುಂದಾಪುರ ಒಂದು ಕ್ಷಣ ಸ್ಟನ್ ಆಗಿ ಹೋಗಿದ್ರು. ಚೈತ್ರ ಕುಂದಾಪುರಕ್ಕೆ ಬಹುಶಃ ಕಲ್ಪನೆಯೂ ಕೂಡ ಇರಲಿಲ್ಲ. ಈ ವಿಚಾರವನ್ನು ಸುದೀಪ್ ತುಂಬ ಸೀರಿಯಸ್ ಆಗಿ ಸ್ವೀಕರಿಸ್ತಾರೆ ಮತ್ತು ಇದಕ್ಕೆ ಸರಿಯಾದಂಥ ಶಾಸ್ತಿಯನ್ನು ಕೂಡ ತಾನು ಎದುರಿಸಬೇಕಾಗುತ್ತೆ ಅನ್ನುವಂಥ ಚಿಕ್ಕ ಕಲ್ಪನೆಯೂ ಕೂಡ ಇರಲಿಲ್ಲ. ಆಕೆ ಬಿದ್ದಿದ್ದೇ ಒಂದು ನಾಟಕನ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ಈಗ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಅದು ಒಂದು ಭಾಗವಾದರೆ ಬಿಗ್ ಬಾಸ್ ಮನೆಯ ನಿಯಮವನ್ನು ಉಲ್ಲಂಘಿಸಿದಂಥ ಚೈತ್ರ ಕುಂದಾಪುರಗೆ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಳ್ತಾರೆ ಸುದೀಪ್. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಚೈತ್ರ ನಾನು ಮನೆಯಿಂದ ಹೊರಗೆ ಹೋಗ್ತೀನಿ, ನನ್ನನ್ನು ಕಳಿಸ್ಬಿಡಿ ಅಂತ ಹೇಳ್ಬಿಟ್ಟು ಕ್ಯಾಮ್ರದ ಹತ್ತ ಬಂದರು ಕಣ್ಣೀರು ಹಾಕುವಂತಹ ಲೆವೆಲ್ಗೆ ಸುದೀಪ್ ಜಾಡಿಸ್ಬಿಡ್ತಾರೆ. ಸುದೀಪ್ ಕೇಳಿದಂಥ ಕ್ಷಮೆಗೂ ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಅನ್ನೋಂಥ ಕಾರಣಕ್ಕೆ 1% ಹೆಚ್ಚಾಗಿ, ಅಂದರೆ ಅವಶ್ಯಕತೆಗಿಂತ ಹೆಚ್ಚಾಗಿಯೇ ಸುದೀಪ್ ರಿಯಾಕ್ಟನ್ನು ಮಾಡಿದ್ರು ಅನ್ನೋಂಥ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಿದೆ. ಈ ಮೂಲಕ ಬಿಗ್ ಬಾಸ್ ಮನೆ ಅಕ್ಷರಶಃ ಶನಿವಾರ ಕಾದ ಬೆಂಕಿ ಅಂತಾಗಿತ್ತು. ಹೇಗಿತ್ತು, ಏನಾಯಿತು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಂತಹ ಚೈತ್ರ ಕುಂದಾಪುರ ಅಸಲಿಗೆ ಬಿದ್ದಿದ್ದು ಹೌದಾ ಅಲ್ವಾ, ಅದು ಎರಡನೇ ಭಾಗ. ಬಟ್ ಈಕೆ ಇಂಥದ್ದೊಂದು ನಾಟಕವನ್ನು ಮಾಡೋದರಲ್ಲಿ ಡೌರಾಣಿ ಭಾರಿ ಎಕ್ಸ್ಪರ್ಟ್ ಅನ್ನೋದನ್ನು ನಾನು ಈ ಹಿಂದಿನ ಸ್ಟೋರಿಯಲ್ಲೇ ನಿಮ್ಮ ಮುಂದೆ ಇಟ್ಟಿದ್ದೆ. ಅದಕ್ಕೆ ಪೂರಕವಾಗಿ ಈ ಆಸ್ಪತ್ರೆಗೆ ಹೋದಂತಹ ಚೈತ್ರ ಕುಂದಾಪುರ ವಾಪಸ್ ಬಂದ ಮೇಲೆ ತಪ್ಪಗಿರಲಿಲ್ಲ. ಅಲ್ಲಿ ಡಾಕ್ಟರ್ ಜೊತೆಗೆ, ನರ್ಸ್ಗಳ ಜೊತೆಗೆ, ಈ ಕಂಟೆಸ್ಟೆಂಟ್ಗಳ ಬಗ್ಗೆ ಮತ್ತು ಓವರಾಲ್ ಬಿಗ್ ಬಾಸ್ನ ಬಗ್ಗೆ ಒಂದಷ್ಟು ಒಪಿನಿಯನನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ ಅದನ್ನು ಬಿಗ್ ಬಾಸ್ ಮನೆ ಒಳಗಡೆ ಬಂದು ಹೇಳಿ, ಬಿಗ್ ಬಾಸ್ ವಾರದ ಪಂಚಾಯಿತಿಯಲ್ಲಿ ಸುದೀಪ್ ಅವರು ಹಿಗ್ಗಾಮುಗ್ಗ ಜಾಡಿಸುವ ರೀತಿಯಲ್ಲಿ ಚೈತ್ರ ಮಾಡಿಕೊಂಡು ಗ್ರಹಚಾರ ಬಿಡಿಸ್ಕೊಂಡಂಥ ಪರಿ ಬಿಗ್ ಬಾಸ್ ಮನೆಯ ಹೈಲೈಟ್ ಈ ವಾರದ ಎಪಿಸೋಡ್ನಲ್ಲಿ. ಹೌದು, ಇದರಿಂದ ಮನನೊಂದಂಥ ಚೈತ್ರ ನನಗೆ ಇಲ್ಲಿ ಉಸಿರುಗಟ್ಟಿಸುವಂಥ ವಾತಾವರಣ ಇದೆ, ನನ್ನನ್ನು ಕಳಿಸ್ಬಿಡಿ ಅಂತೇಳಿ ಕಣ್ಣೀರಿಟ್ಟಂತಹ ಘಟನೆಯೂ ಕೂಡ ನಡೀತು. ಕಾರಣ ಆಕೆಯ ಈ ತಂತ್ರಗಾರಿಕೆ, ಆಕೆಯ ಈ ಷಡ್ಯಂತ್ರ, ಆಕೆಯ ನಿಜವಾದಂಥ ವ್ಯಕ್ತಿತ್ವ ಏನು ಅಂತ ಹೇಳಿ ಇಡೀ ಜಗತ್ತಿಗೆ ಗೊತ್ತಾದ ಮೇಲೆ ಇನ್ನೂ ನಾನಿಲ್ಲಿರೋದು ಸೇಫ್ ಅಲ್ಲ ಅನ್ನೋದು ಆಕೆಯ ವ್ಯಕ್ತಿತ್ವ ಆಗಿತ್ತು. ಆಕೆಯ ಮೊಸಳೆ ಕಣ್ಣೀರಿಗೆ ಕರಗುವಂತಹ ಯಾವ ವ್ಯಕ್ತಿಯೂ ಕೂಡ ಬಿಗ್ ಬಾಸ್ನಲ್ಲೂ ಇಲ್ಲ, ಬಿಗ್ ಬಾಸನ್ನು ನೋಡೋರು ಕೂಡ ಇಲ್ಲ ಅನ್ನೋದು ಬಹುಶಃ ಆಕೆಗೆ ಇನ್ನೂ ಕೂಡ ಅರ್ಥ ಆಗಲಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಅತ್ಯಂತ ಪ್ಲಾನ್ ಮಾಡಿ ಆಟ ಆಡ್ತಿರುವಂಥ ಚೈತ್ರ ಕುಂದಾಪುರ ನಿನ್ನೆ ಉತ್ತಮ ಕಳಪೆ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಬಾತ್ರೂಮ್ನಿಂದ ಪ್ರಜ್ಞೆ ತಪ್ಪಿ ಬಿದ್ದಿದ್ರು. ಅವರನ್ನು ಕೂಡಲೇ ಅಲ್ಲಿನ ಕಂಟೆಸ್ಟೆಂಟ್ಗಳು ಕರ್ಕೊಂಡೋಗಿ ಕನ್ಫೆಷನ್ ಕೋಣೆಗೆ ಕರ್ಕೊಂಡೋಗಿ ಬಿಟ್ಟಿದ್ರು. ಅಲ್ಲಿಂದ ಆಸ್ಪತ್ರೆಗೆ ಹೋಗಿದ್ಲು. ಆಸ್ಪತ್ರೆಗೆ ಹೋದಂಥ ಚೈತ್ರ ಕುಂದಾಪುರ ಅಲ್ಲಿ ಒಂದು ದಿನ ಇದ್ದು ಬಳಿಕ ಶನಿವಾರ ವಾಪಸ್ ಆಗ್ತಾರೆ. ಯಾವಾಗ ಶನಿವಾರ ವಾಪಸ್ ಆಗ್ತಾರೋ ಆಗ ಡಾಕ್ಟರ್ ಮತ್ತು ನರ್ಸ್ ಹೇಳಿದಂಥ ವಿಚಾರಗಳನ್ನು ಬಂದು ಉಗ್ರ ಮಂಜು ಜೊತೆಗಿರ್ಬೋದು, ಧನರಾಜ್ ಜೊತೆಗಿರ್ಬೋದು, ಮೋಕ್ಷಿತ ಜೊತೆಗಿರ್ಬೋದು, ಹಾಗೆಯೇ ಇನ್ನುಳಿದಂಥ ಸ್ಪರ್ಧಿಗಳ ಜೊತೆಗಿರ್ಬೋದು, ಅವರವರ ಬಗ್ಗೆ ಒಂದು ನೆಗೆಟಿವ್ ಒಪಿನಿಯನ್, ಒಬ್ಬರ ಬಗ್ಗೆನೂ ಕೂಡ ಪಾಸಿಟಿವ್ ಒಪಿನಿಯನ್ ಹೇಳಲೇ ಇಲ್ಲ, ಎಲ್ಲರ ಬಗ್ಗೆನೂ ಕೂಡ ನೆಗೆಟಿವ್ ಒಪಿನಿಯನನ್ನು ಹರಡಿಬಿಡ್ತಾರೆ. ಯಾವಾಗ ಈ ಕೆಲಸವನ್ನು ಚೈತ್ರ ಕುಂದಾಪುರ ಮಾಡ್ತಾಳೋ ಇದನ್ನು ಸುದೀಪ್ ಹಾಗೂ ಕಿಚ್ಚ ಸುದೀಪ್ ಅವರ ಟೀಮ್ ಒಪ್ಪೋದೇ ಇಲ್ಲ. ಹಾಗೆಯೇ ಬಿಗ್ ಬಾಸ್ ಟೀಮ್ ಅಂತೂ ಅಕ್ಷರಶಃ ಸುದೀಪ್ ಅವರಿಗೆ ಹೇಳಿಬಿಡುತ್ತೆ, ಇದನ್ನು ನೀವು ಸರಿಯಾಗಿ ಹ್ಯಾಂಡಲ್ ಮಾಡಬೇಕು ಅಂಥೇಳಿ ಜವಾಬ್ದಾರಿಯನ್ನು ಕೊಟ್ಟುಬಿಡುತ್ತೆ. ಇದಾದ ಬಳಿಕ ಸುದೀಪ್ ಅವರು ಕತೆ ಕೇಳಬೇಕಾ ಆರಂಭದಲ್ಲಿ ಸಾಫ್ಟಾಗಿಯೇ ಬರ್ತಾರೆ. ಬಂದು 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 ಚೈತ್ರ ಬಳಿಗೆ ಬರ್ತಾರೆ. ಚೈತ್ರ ಬಳಿಗೆ ಬಂದಂತಹ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನು ಒಂದು ಸುತ್ತಿ ಬಳಸಿ ಕೇಳುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಈ ಪಂಚತಂತ್ರ ಮತ್ತು ಇನ್ನಿತರ ಕಥೆಗಳ ಒಂದು ಲೈನ್ಸ್ಗಳನ್ನು ಹೇಳಿಕೊಂಡು ಹಾಗೆಯೇ ಒಂದು ಊರಿನ ಕಥೆಯನ್ನು ಹೇಳಿ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಆ ವಿಚಾರದ ಹತ್ತಿರ ಬರ್ತಾರೆ. ಎಲ್ಲವನ್ನು ಕೂಡ ಕೇಳಿ 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 ನಂತರ ನಿಧಾನಕ್ಕೆ ಚೈತ್ರಗೆ ಜಾಡಿಸೋಕೆ ಶುರು ಮಾಡ್ತಾರೆ. ಅಲ್ಲಿ ಏನೇ ಚೈತ್ರ ಕುಂದಾಪುರ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಸುದೀಪ್ ಒಪ್ಪುವಂತಹ ಕೆಲಸವನ್ನೇ ಮಾಡಲಿಲ್ಲ. ಇನ್ನು ಚೈತ್ರ ಕುಂದಾಪುರ ಕೂಡ ಎಲ್ಲೂ ಕೂಡ ತನ್ನ ತಪ್ಪನ್ನು ಒಪ್ಪಿಕೊಳ್ಳುವಂತಹ ಯತ್ನವನ್ನೇ ಮಾಡಲಿಲ್ಲ. ತನ್ನ ಹೇಳಿಕೆಯನ್ನು ಇಲ್ಲಿ ಮಿಶ್ರಣ ಮಾಡಿ ಹೇಳಿಲ್ಲ. ಅವ್ರು ಏನು ಹೇಳಿದ್ದಾರೆ ಸರ್ ಅದನ್ನು ನಾನು ಹೇಳಿದ್ದೀನಿ,
ಜೊತೆಗೆ ಇಲ್ಲಿ ಸ್ಪರ್ಧಿಗಳು ಹೇಳುವಂಥ ಸಂದರ್ಭದಲ್ಲಿ ಅವರ ವರ್ಡ್ಸ್ಗಳನ್ನು ಸೇರಿಸಿ ಹೇಳ್ತಿದ್ದಾರೆ ಅಂತೇಳಿ ಹೇಳ್ತಾನೆ ಹೋಗ್ತಾರೆ ಪದೇ 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 ಪದೇ. ಇದರಿಂದ ತೀವ್ರವಾಗಿ ಕೋಪಗೊಂಡಂಥ ಕಿಚ್ಚ ಸುದೀಪು ಅಲ್ಲಿ ನಿಮಗೆ ಕತೆ ಹೇಳಿದ್ರೆ ಡಾಕ್ಟ್ರು ಅಂತೇಳಿ ಸಿನಿಮಾ ಸ್ಟೈಲ್ನಲ್ಲೇ ಅಂತ ಹೇಳ್ಬಿಟ್ಟು ಕಣ್ಬಿಟ್ಟು ನೋಡ್ತಾರೆ, ಹೆದರ್ಸ್ತಾರೆ. ಇದಕ್ಕೆ ಬೆಚ್ಚಿದಂಥ ಚೈತ್ರ ಬಿಗ್ ಬಾಸ್ ಮನೆಯ ಕ್ಯಾಮ್ರದ ಮುಂದೆ ಹೋಗಿ, ನನಗೆ ಇಲ್ಲಿ ಉಸಿರುಗಟ್ಟಿಸುವಂಥ ವಾತಾವರಣ ಇದೆ, ಇಲ್ಲಿ ಇರೋದರಿಂದ ಮನೆಗೆ ಹೋಗೋದೇ ಬೆಟರ್ ಅಂತೇಳಿ ನಾನು ನಿರ್ಧರಿಸ್ತೀನಿ, ದಯವಿಟ್ಟು ನನ್ನನ್ನು ಕಳಿಸ್ಬಿಡಿ ಅಂತೇಳಿ ಕಣ್ಣೀರನ್ನು ಇಡ್ತಾರೆ. ಇಷ್ಟೆಲ್ಲ ಆಗ್ತಿದ್ರು ಕೂಡ ಸುದೀಪ್ ನಂತರ ಸಮಾಧಾನದಿಂದ ವರ್ತನೆಯನ್ನು ಮಾಡ್ತಾರೆ. ಒಂದು ಕ್ಷಣ ವಿಪರೀತವಾಗಿ, ಅಂದರೆ ಅವಶ್ಯಕತೆ ಇರಲಿಲ್ಲ ಇಷ್ಟು ಅನ್ನುವಂತಹ ಲೆವೆಲ್ಗೆ ಸುದೀಪ್ ವರ್ತನೆಯನ್ನು ಮಾಡಿದರೂ ಕೂಡ ನಂತರ ಸುದೀಪ್ ಕ್ಷಮೆಯನ್ನು ಕೂಡ ಕೇಳ್ತಾರೆ. ಸುದೀಪ್ ಕೇಳಿದಂಥ ಕ್ಷಮೆಗೆ ಈಕೆ ರಿಯಾಕ್ಟ್ ಕೂಡ ಮಾಡೋದಿಲ್ಲ. ಇದು ಸುದೀಪ್ಗೆ ಇನ್ನಷ್ಟು ಕೋಪ ಬರೋ ರೀತಿ ಆಗುತ್ತೆ. ಆಗ ಸುದೀಪ್ ನೇರವಾಗಿ ಹೇಳ್ತಾರೆ, ನೋಡಿ ಚೈತ್ರ, ನಿಮಗೆ ನಾನು ಸ್ವಾರಿ ಕೇಳಿದಂತಹ ಸಂದರ್ಭದಲ್ಲೂ ಕೂಡ ನಿಮಗೆ ನಾನು ಕೇಳಿದಂಥ ಸ್ವಾರಿ ಇಂಪಾರ್ಟೆಂಟ್ ಅಂತ ಇಲ್ಲ ಅನ್ನಿಸ್ಲಿಲ್ಲ. ಇನ್ನು ನಿಮ್ಮ ಹತ್ರ ಮಾತಾಡೋದು ವೇಸ್ಟ್. ಇನ್ನು ನಿಮ್ಮ ಹತ್ರ ಎಷ್ಟು ಮಾತನಾಡಬೇಕೋ ಅಷ್ಟೇ ಮಾತನಾಡ್ತೀನಿ. ಇನ್ನು ಮುಂದೆ ಯಾವತ್ತೂ ಕೂಡ ನನ್ನಿಂದ ನೀವು ಬೇರೆ ಮಾತುಗಳನ್ನು ಎಕ್ಸ್ಪೆಕ್ಟೇ ಮಾಡಬೇಡಿ. ನಾನು ಡಿಮ್ಯಾಂಡನ್ನು ಮಾಡಿ ಗೌರವವನ್ನು ಸಂಪಾದಿಸಿದಲ್ಲ, ಕಮಾಂಡನ್ನು ಮಾಡಿ ಗೌರವವನ್ನು ಸಂಪಾದಿಸಿದ್ದು. ನಾನು ಈ ಹಂತಕ್ಕೆ ಬಂದಿದ್ದು ಸುಮ್ಮನೇನೂ ಅಲ್ಲ. ನಾನು ಕೂಡ ಇಲ್ಲಿ ಸುಮ್ಮನೆ ಬಂದು ಬಿಗ್ ಬಾಸನ್ನು ಹೋಸ್ಟ್ ಮಾಡೋದಿಲ್ಲ. ನೀವು ಏನು ಅಂದ್ಕೊಂಡಿದ್ದೀರೋ, ನಿಮ್ಮ ಮನಸ್ಥಿತಿ ಏನೋ ಅದು ನನಗೆ ಗೊತ್ತಿಲ್ಲ. ಆದರೆ ಈ ರೀತಿ ವರ್ತನೆ ಮಾಡಿದ್ದು ತಪ್ಪು ಅಂತ ಹೇಳ್ಬಿಟ್ಟು ಚೈತ್ರಗೆ ಹಿಗ್ಗಾಮುಗ್ಗ ಜಾಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಮಂಜು ಮುಂದೆ ಚೈತ್ರ ಕತೆ, ಹೊರಗಿನ ಅಭಿಪ್ರಾಯ ಇವೆಲ್ಲವನ್ನು ಕೂಡ ಚರ್ಚೆ ಮಾಡ್ತಾ 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 ಹಂತವಾಗಿ ಜಾಡಿಸುವಂಥ ಕೆಲಸವನ್ನು ಮಾಡ್ತಾರೆ ಚೈತ್ರಗೆ. ಇನ್ನು ಮೋಕ್ಷದ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಚೈತ್ರ ಕೈ ಎತ್ತದೆ ಮಾತನಾಡ್ತಾರೆ. ಯಾಕೆ ನೀವು ಮಧ್ಯದಲ್ಲಿ ಮಾತನಾಡಿದ್ರಿ ಅಂತಲೂ ಕೂಡ ಸುದೀಪು ಹಿಗ್ಗಾಮುಗ್ಗ ಜಾಡಿಸ್ತಾರೆ. ನಿಮಗೆ ಕಾಮನ್ ಸೆನ್ಸ್ ಅನ್ನೋದೇ ಇಲ್ವಾ ಅಂತಲೂ ಕೂಡ ಪ್ರಶ್ನೆಯನ್ನು ಮಾಡ್ತಾರೆ. ನೀವು ಏನು ಅಂದ್ಕೊಂಡಿದ್ದೀರಾ ಅಂತಲೂ ಕೂಡ ಕಿಚ್ಚ ಕೂಗಾಡ್ತಾರೆ. ಮನುಷ್ಯತ್ವ, ಮಾನವೀಯತೆ, ಹೃದಯ ಈ ಮೂರರ ಜೊತೆಗೆ ಬಾಳ್ವೆಯನ್ನು ಮಾಡ್ತಿದ್ದೀನಿ. ನಾನು ನಿಮಗೆಲ್ಲ ಗೌರವ ಕೊಟ್ಟು ಮಾತನಾಡ್ತೀನಿ ಅಂತ ಹೇಳಿದ್ರೆ ನಾನು ಡಿಮ್ಯಾಂಡ್ ಮಾಡಿ ಗೌರವವನ್ನು ಸಂಪಾದಿಸಿದ್ದಲ್ಲ, ಕಮಾಂಡ್ ಮಾಡಿ ಸಂಪಾದಿಸಿದ್ದು. ಯಾಕೆ ಚೈತ್ರ ನೀವು ನನ್ನ ಮಾತನ್ನು ಕೇಳೋದಿಲ್ಲ ಅಂತಲೂ ಕೂಡ ಸುದೀಪ್ ಪ್ರಶ್ನೆಯನ್ನು ಮಾಡ್ತಾರೆ. ಧ್ವನಿ ಏರಿಸಿ ಮಾತನಾಡಿದ ತಕ್ಷಣ ಚೈತ್ರ ನನ್ನನ್ನು ಕ್ಷಮಿಸಿ ಅಂತಲೂ ಕೂಡ ಸುದೀಪ್ ಹೇಳ್ತಾರೆ. ನಾನು ಯಾರ ಬಳಿಯೂ ಕೂಡ ಈ ಥರ ಮಾತನಾಡೋಕ್ಕೆ ಇಷ್ಟಪಡೋದಿಲ್ಲ. ಆದರೆ ಈಗ ನಾನು ಮಾತನಾಡಿದೆ, ಅದಕ್ಕೆ ಕ್ಷಮೆ ಕೇಳ್ತಿದ್ದೇನೆ ಅಂತಲೂ ಕೂಡ ಹೇಳ್ತಾರೆ. ಆದರೆ ಈ ಕ್ಷಮೆಯನ್ನು ಕೇಳಿದ ಬಳಿಕ ಚೈತ್ರ ಆ ಕ್ಷಮೆಯ ಬಗ್ಗೆ ಮಾತನಾಡದೇ ಇದ್ದಾಗ ಮತ್ತೆ ಹೇಳ್ತಾರೆ, ನೀವು ನನ್ನ ಸಾರಿಗೂ ಕೂಡ ಸ್ಪಂದಿಸಿಲ್ಲ, ನಿಮ್ಮ ಗಮನ ಬೇರೆ ಕಡೆನೇ ಇದೆ, ನಿಮಗೆ ನಾನು ಸಾರಿ ಕೇಳಿದ್ದು ಕೂಡ ವೇಸ್ಟ್ ಆಯಿತು. ಬಳಿಕ ಇವೆಲ್ಲದೂ ಕೂಡ ಹೈಡ್ರಾಮಾಗಳನ್ನು ನೋಡಿದಂಥ ಬಿಗ್ ಬಾಸ್ ಮಂದಿ ಮಾತ್ರ ಶಾಕ್ ಆಗಿ ಕೂತಿದ್ರು. ಏನಾಗ್ತಿದೆ ಏನು ಅನ್ನೋದು ಅರ್ಥವಾಗದೆ ಕೂತಿದ್ರು. ಇನ್ಫ್ಯಾಕ್ಟು ಹೊರಗಡೆ ಕೂಡ ಇದೇ ರೀತಿಯಾದಂಥ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಚೈತ್ರಳನ್ನು ಕಳಿಸಿಬಿಡಬೇಕಾಗಿತ್ತು, ಚೈತ್ರಳನ್ನು ಬಿಗ್ ಬಾಸ್ ಮನೆಯಿಂದ ತಳ್ಳಿಬಿಡಬೇಕಾಗಿತ್ತು ಅನ್ನುವಂತಹ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಕಾರಣ, ಒಂದು ಬಿಗ್ ಬಾಸ್ ಮನೆಯ ನಿಯಮವನ್ನು ಉಲ್ಲಂಘಿಸಿದ್ದಾರೆ, ಎರಡನೇದು ಈ ರೀತಿಯಾಗಿ ಹಗುರವಾಗಿ ತೆಗೆದುಕೊಂಡಿದ್ದಾರೆ, ಮತ್ತು ಕೆಲವೊಂದಷ್ಟು ತಪ್ಪುಗಳನ್ನು ಮಾಡ್ತಾ ಹೋಗಿರುವಂಥದ್ದು, ಸುದೀಪ್ಗೆ ಅವಮಾನಿಸುವಂಥ ಕೆಲಸವನ್ನು ಮಾಡಿರುವಂಥದ್ದು. ಇವೆಲ್ಲವನ್ನು ಕೂಡ ಗಮನಿಸಿ ಚೈತ್ರಳನ್ನು ಹೊರಗಡೆ ಕಳಿಸೋದು ಬೆಟರ್ ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಆದರೆ ಬಿಗ್ ಬಾಸ್ ಟೀಮ್ ಮತ್ತು ಸುದೀಪ್ ಈ ಸಂದರ್ಭದಲ್ಲಿ ಕಳಿಸಿದ್ರೆ ನಾವು ಬೇಕು ಅಂತೇಳಿ ಕಳಿಸಿದ್ವಿ ಅಂತೇಳಿ ಆಗುತ್ತೆ ಅಂತೇಳಿ ತಪ್ಪಗಾಗಿದ್ದಾರೆ. ಇನ್ನೊಂದು ಅವಕಾಶವನ್ನು ಚೈತ್ರ ಕುಂದಾಪುರಕ್ಕೆ ಕೊಟ್ಟಿದ್ದಾರೆ. ಹಾಗೆಂದ ಮಾತ್ರಕ್ಕೆ ಚೈತ್ರ ಈ ಅವಕಾಶವನ್ನು ಬಳಸ್ಕೊಂಡು ಸರಿ ಹೋಗ್ತಾರಾ ಅಂತೇಳಿ ಕೇಳಿದ್ರೆ ದೇವರೇ ಸರಿ ಹೋಗೋದಿಲ್ಲ. ಅವತ್ತು ಆಸ್ಪತ್ರೆಗೆ, ಅಂದರೆ ಅವತ್ತು 5 ಕೋಟಿ ವಂಚನೆ ಕೇಸ್ನಲ್ಲಿ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋದಾಗ ಆಸ್ಪತ್ರೆಯಲ್ಲಿ ಸೋಪಿನ ನೊರೆಯನ್ನು ಬಾಯಿಗೆ ಹಾಕ್ಕೊಂಡು ಡ್ರಾಮಾ ಮಾಡಿದಂತಹ ಡ್ರಾಮಾ ಕ್ವೀನ್ ಈಕೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಡ್ರಾಮಾಗಳನ್ನು ಮಾಡದೇ ಇರ್ತಾಳೆ. ಬಿಗ್ ಬಾಸ್ ಮನೆಯಲ್ಲಿ ಅಟೆನ್ಷನ್ ಸೀಕಿಂಗ್ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ನಿಮಗೆ ನಾನು ಮೊನ್ನೆನೇ ಲಾಸ್ಟ್ ಸ್ಟೋರಿಯಲ್ಲಿ ಹೇಳಿದ್ದೆ, ಚೈತ್ರ ಕುಂದಾಪುರ ಮಾಡಿದ್ದು ನಿಜ ಅಥವಾ ಆಕೆ ಕುಸ್ತು ಬಿದ್ದಿದ್ದು, ಆಕೆ ಕುಸ್ತು ಬಿದ್ದ ನಂತರ ಆಕೆ ವರ್ತನೆ ಮಾಡೋದು ಯಾವುದನ್ನು ಕೂಡ ನೀವು ನಂಬಕ್ಕೆ ಹೋಗಬೇಡಿ, ಇದರ ಹಿಂದೆ ಬೇರೆಯದೇ ಉದ್ದೇಶ ಇರಬಹುದು ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸಿದೆ. ಅದು ಬಹುಶಃ ಈಗ ನಿಜ ಆಗ್ತಿದೆ. ಇದರ ನಡುವೆ ಸುದೀಪ್ ಅವರನ್ನು ಜಾಡಿಸುವಂಥ ಕೆಲಸವೂ ಕೂಡ ಆಗ್ತಿದೆ. ಇದೇ ಚೈತ್ರ ಕುಂದಾಪುರ ಮಹಾನ್ ಅಭಿಮಾನಿಗಳಿಂದ ಅನ್ನೋದನ್ನು ಗಮನಿಸಬೇಕು. ಸುದೀಪು ತುಂಬ ಓವರಾಗಿ ರಿಯಾಕ್ಟ್ ಮಾಡಿದ್ರು. ಇಷ್ಟೆಲ್ಲ ರಿಯಾಕ್ಟ್ ಮಾಡುವಂಥ ಅವಶ್ಯಕತೆ ಇರಲಿಲ್ಲ, ಇಷ್ಟು ಆ್ಯರೋಗೆಂಟ್ ಆಗುವಂತಹ ಅವಶ್ಯಕತೆ ಕೂಡ ಇರಲಿಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೂ ಕೂಡ ಇದೆ. ಬಟ್ ಇಲ್ಲಿ ಚೈತ್ರ ಕುಂದಾಪುರ ಮಾಡಿದ್ದನ್ನು ಯಾರೂ ಕೂಡ ಸಮರ್ಥನೆ ಮಾಡ್ಕೊಳ್ಬಾರ್ದು. ಯಾಕಂತೇಳಿದ್ರೆ ಅದು ಅವಮಾನ, ಮನುಷ್ಯ ಕುಲಕ್ಕೆ ಅವಮಾನ. ಇಂಥವರು ಆದಷ್ಟು ಬೇಗ ಮುಖವಾಡವನ್ನು ಹಾಕ್ಕೊಂಡು ಬದುಕ್ತಿದ್ದಾರಲ್ಲ, ಈ ಮುಖವಾಡಗಳನ್ನು ಕಳಚಿ ಅವರ ನಿಜ ವ್ಯಕ್ತಿತ್ವ ಏನು ಅನ್ನೋದು ಹೊರಗಡೆ ಬಂದಷ್ಟು ಒಳ್ಳೆಯದು ಅಂತಲೇ ಎಲ್ಲರ ಅಭಿಪ್ರಾಯ.
ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಸುದೀಪ್ ಅವರ ಈ ಕೋಪದ ಮಾತುಗಳು ಮತ್ತು ಚೈತ್ರ ಅವರ ಈ ಕಿತ್ತೋದ ಐಡಿಯಾದ ಬಗ್ಗೆ ನಿಮ್ಮ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.